ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಡುಗೋಡಿಯ ವೆನಿಲಾ ಅನ್ನುವಂತಹ ಪುಟ್ಟ ಮಗುವಿನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸಲಿ ಸತ್ಯ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಕಾಡುಗೋಡಿ ವೆನಿಲಾ ಪುಟ್ಟ ಮಗು, ಅದು ಆ ಮಗುವಿನ ಹತ್ಯೆ ಪ್ರಕರಣ. ಮಗು ಹತ್ಯೆಯ ಬಳಿಕ ಆ ಮಾಸ್ಟರ್ ಪ್ಲಾನ್ ಬಯಲಿಗೆ ಬಂದಿದೆ. ಕ್ರೈಮ್ ಸೀನ್ ರೀಕ್ರಿಯೇಷನ್ನಲ್ಲಿ ಬೆಚ್ಚಿ ಬೀಳಿಸುವ ಆ ಸತ್ಯ ಹೊರಗೆ ಬಂದಿದೆ. ಪೋಸ್ಟ್ಮಾರ್ಟಮ್ನಿಂದ ಆರೋಪಿಗಳ ಪ್ಲಾನ್ ಎಲ್ಲ ಕೂಡ ಉಲ್ಟಾಗೋಗಿತ್ತು. ಮಗುವಿನ ಭವಿಷ್ಯ ಕನಸು ಕಂಡ ತಾಯಿಯೇ ಈ ಪ್ರಕರಣದಲ್ಲಿ ಹಂತಕಿ ಅಂದರೆ ತಾಯಿ ಕುಲಕ್ಕೆ ಅಪಮಾನ ಮಾಡಿರುವಂತಹ ತಾಯಿ ಈಕೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬೋರ್ಡಿಂಗ್ ಸ್ಕೂಲ್ ಜಗಳದ ಬಳಿಕ ಭೀಕರವಾಗಿ ಮಗುವಿನ ಅಂತ್ಯವೇ ಆಗಿ ಹೋಗಿದೆ. ಕೊಲೆಯ ಬಳಿಕ ಮಗುವನ್ನು ರೆಡಿ ಮಾಡಿದ್ದು ಆ ಪ್ರಿಯಾಂಕ. ಶವಕ್ಕೆ ಸ್ನಾನ ಮಾಡಿಸಿ ಏನೂ ಆಗಿಲ್ಲ ಎಂಬಂತೆ ವರ್ತನೆ ಕೂಡ. ಆ ಶವಕ್ಕೆ ಅಂದರೆ ಆ ಪಾರ್ಥಿವ ಶರೀರಕ್ಕೆ ಹೊಸ ಬಟ್ಟೆಯನ್ನು ತೊಡಿಸಿ ಆಸ್ಪತ್ರೆಗೂ ಕೂಡ ಕರೆದೊಯ್ದಿದ್ದಾಗಿತ್ತು. ತಾಯಿ ಹಾಗೂ ಆ ಪ್ರಿಯಕರ ಮಾಡಿದಂತಹ ಎಲ್ಲ ನಾಟಕ ಬಯಲಿಗೆ ಬಂದಿದೆ. ಆ ತಂದೆ ಏನಾದರೂ ಈ ಪ್ರಕರಣದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿಲ್ಲ ಅಂತಿದ್ರೆ ಈ ಪ್ರಕರಣ ಹಾಗೆ ಮುಚ್ಚೋಗ್ತಿತ್ತು. ನೋಡಿ, ಮನೆಯಲ್ಲಿ ಮಗು ಮಲಗಿತ್ತು ಅಂತ ಬಿಂಬಿಸುವುದಕ್ಕೆ ಈ ಪ್ರಕರಣದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಈ ಹಂತಕರು. ಆದರೆ ಒಂದು ಸಣ್ಣ ಜಾಡು ಸಿಕ್ಕರೆ ಸಾಕು, ಪೊಲೀಸ್ನವರು ಅದರ ಹಿಂದೆ ಹೋಗ್ತಾರೆ. ಪ್ರಕರಣದ ಸಂಪೂರ್ಣ ಮಾಹಿತಿ, ಆ ಇನ್ನರ ಅಸಲಿ ಸತ್ಯ ಏನಿದೆ ಅದನ್ನು ಹೊರಗೆ ತೆಗಿತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಪ್ರಕರಣದ ಸಂಪೂರ್ಣ ರೀಕ್ರಿಯೇಷನ್ ಮಾಡಿದ್ದಾರೆ. ಎಲ್ಲಿ ಹೋಗಿದ್ರಿ, ಹೆಂಗೆ ಮಾತಾಡ್ತಿದ್ರಿ, ಆ ಮಗು ಎಲ್ಲಿತ್ತು, ಆ ಮಗು ಏನು ಕೇಳ್ತು, ನೀವೇನು ಕೊಡಿಸಿದ್ರಿ, ಮಾತುಕತೆ ಹೆಂಗಿತ್ತು, ಇದೆಲ್ಲವನ್ನ ರೀಕ್ರಿಯೇಟ್ ಮಾಡಿದಾಗ ಸಂಪೂರ್ಣ ಸತ್ಯ ಅನ್ನೋದು ಹೊರಗೆ ಬಂದಿದೆ. ಬೋರ್ಡಿಂಗ್ ಸ್ಕೂಲ್ ಜಗಳದ ನಿಮಿತ್ತ ಈ ಒಂದು ಮಗುವಿನ ಅಂತ್ಯವಾಗಿದೆ. ಕೊಲೆ ಏನೂ ಆಯಿತು, ಕೊಲೆಯ ನಂತರದ ಸಂದರ್ಭದಲ್ಲಿ ಆ ಹಂತಕರು ಹೆಂಗೆ ನಡ್ಕೊಂಡಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಆ ಶವಕ್ಕೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿ ಎಲ್ಲ ನಾಟಕವನ್ನು ಮಾಡಿದ್ದಾರೆ. ಆಸ್ಪತ್ರೆಗೂ ಕೂಡ ಕರೆದೊಯ್ದಿದ್ದಾರೆ. ನೋಡಿ, ಇದರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮೋಹನ್ ಏನಿದ್ದಾನೆ ಆತನ ಸಂಪೂರ್ಣ ವಿಚಾರಣೆಯನ್ನು ಪೊಲೀಸ್ನವರು ನಡೆಸಿದ್ದಾರೆ. ಆದರೆ ಯಾವಾಗ ರೀಕ್ರಿಯೇಷನ್ ಆಯಿತು ಆಗ ಸತ್ಯ ಅನ್ನೋದು ಹಂತ ಹಂತವಾಗಿ ಹೊರಗೆ ಬಂದಿರೋದು. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವ, ಈ ಪ್ರಕರಣದಲ್ಲಿ ಆ ಮಗುವಿನ ತಂದೆ ಅನುಮಾನವನ್ನು ವ್ಯಕ್ತಪಡಿಸಿಲ್ಲ ಅಂದರೆ ಈ ಪ್ರಕರಣವನ್ನು ಹಂತಕರು ಹಿಂಗೆ ಮುಚ್ಚಾಕ್ತಿದ್ರು. ಬಟ್ ಈ ಸತ್ಯ ಹೆಂಗೆ ಹಂತ ಹಂತವಾಗಿ ಬೆಳಕಿಗೆ ಬಂದಿದ್ದು? ದಿವ್ಯಾ, ಕಾಡುಗೋಡಿಯಲ್ಲಿ ಈ ಬಾಲಕಿ ವೆನಿಲಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಇಲ್ಲಿ ಕೆಲ ಪೊಲೀಸರ ಒಂದು ತಪ್ಪುಗಳು ಕೂಡ ಎದ್ದು ಕಾಣ್ತಾ ಇರುವಂತದ್ದು. ಅದರಲ್ಲೂ ಕೂಡ UDR ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರ್ತಾರೆ. ಅದಾದ ಮೇಲೆ ಈ ಪ್ರಿಯಾಂಕಾ ಏನಿದ್ದಾಳಲ್ಲ, ಈಕೆ ತನ್ನ ಗಂಡನ ಬಳಿ ಕೆಲವೊಂದು ನಾಟಕದ ಮಾತುಗಳನ್ನ ಆಡಿರ್ತಾಳೆ. ಆಕೆಗೆ ಐಸ್ ಕ್ರೀಮ್ ಅನ್ನ ಕೊಟ್ಟಿದ್ದೆ, ಆಕೆಗೆ ಬೇರೆ ಫುಡ್ ಅನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅದು ಫುಡ್ ಪಾಯ್ಸನ್ ಆಗಿ ಆಕೆಗೆ ತೊಂದರೆ ಆಗಿ ಆಕೆ ಮೃತಪಟ್ಟಿದ್ದಾಳೆ ಅನ್ನೋ ಒಂದು ಆಂಗಲ್ ಅಲ್ಲಿ ಸಾಕಷ್ಟು ಸುಳ್ಳನ್ನು ಕೂಡ ಹೇಳಿರ್ತಾಳೆ. ಯಾವಾಗ ಮರಣೋತ್ತರ ಪರೀಕ್ಷೆ ಕೈಗೆ ಸಿಕ್ಕಂತಹ ಸಂದರ್ಭದಲ್ಲಿ ಈ ಪ್ರಿಯಾಂಕಾ ಪತಿ ಮೋಹನ್ ಅವರು ಏನಿದ್ದಾರೆ, ಈತನಿಗೆ ವಿದೇಶದಲ್ಲಿ ವೈದ್ಯರೊಬ್ರು ಪರಿಚಯ ಇರ್ತಾರೆ, ಅಂದ್ರೆ ಸೋದರ ಸಂಬಂಧಿ ಒಬ್ರು. ಈ ಸಂದರ್ಭದಲ್ಲಿ ಈ ಆರೋಪಿ ಏನಿದ್ದಾನೆ, ಈ ಮೋಹನ್ ಮತ್ತು ಪ್ರಿಯಾಂಕಾ ನಡುವಿನ ಒಂದು ಮಾತುಕತೆ ಏನಾಗಿರುತ್ತೆ, ಆ ಒಂದು ಹಿನ್ನೆಲೆಯಲ್ಲಿ ಅಂತಂದ್ರೆ ಈ ಮೊದಲು ಏನ್ ಸುಳ್ಳು ಹೇಳಿರ್ತಾರಲ್ಲ ಅದನ್ನ ಇಟ್ಟುಕೊಂಡು ಕಂಪ್ಲೀಟ್ ಆಗಿ ಈ ಒಂದು ರಿಪೋರ್ಟ್ ಅನ್ನ ವಾಟ್ಸಪ್ ಕೂಡ ಮಾಡಿರ್ತಾರೆ. ವಾಟ್ಸಪ್ ಮಾಡಿದಂತಹ ಸಂದರ್ಭದಲ್ಲಿ ಆ ಮಹಿಳೆ ಕೂಡ ಕಂಪ್ಲೀಟ್ ಆಗಿ ಇವ್ರಿಗೆ ಹೇಳಿರ್ತಾರೆ, ಇದರಲ್ಲಿ ಏನೋ ಸಾವಿನಲ್ಲಿ ಸ್ವಲ್ಪ ಅನುಮಾನ ಕಾಡ್ತಾ ಇದೆ, ಯಾವುದೇ ಪಾಯ್ಸನ್ ಅಂಶಗಳು ಇದರಲ್ಲಿ ಕಂಡು ಬಂದಿಲ್ಲ, ಹೀಗಾಗಿ ಪರಿಶೀಲನೆ ನಡೆಸಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಮಾತನ್ನ ವಿದೇಶದಲ್ಲಿರುವಂತಹ ವೈದ್ಯೊಬ್ರು ಹೇಳಿರ್ತಾರೆ. ಹೀಗಾಗಿ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಂದೆಗೂ ಕೂಡ ಅನುಮಾನ ಬರುತ್ತೆ. ಅಂದ್ರೆ ವೆನಿಲಾ ತಂದೆಗೆ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಅವರು ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತ ರೆಸ್ಪಾನ್ಸ್ ಸಿಕ್ಕಿರಲ್ಲ. ಹೀಗಾಗಿ ಮತ್ತಷ್ಟು ದಿನಗಳಾದ್ಮೇಲೆ ಮತ್ತೆ ಫುಡ್ ಪಾಯ್ಸನ್ ಆಗಿರೋ ಬಗ್ಗೆ ಎಲ್ಲೋ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಪೋಸ್ಟ್ ಮಾರ್ಟಮ್ ನಲ್ಲೂ ಕೂಡ ಕಂಪ್ಲೀಟ್ ಉಲ್ಟಾ ಆಗುತ್ತೆ. ಸದ್ಯಕ್ಕೆ ಈ ಈ ಮೋಹನ್ ಆಗಿರ್ಬೋದು, ಮೋಹನನ್ನ ಪೊಲೀಸರು ಯಾವಾಗ ಬಂಧನ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಆತ ಬಿಟ್ಟಂತಹ ಕೆಲವೊಂದು ಮಾಹಿತಿಗಳೇನಿದೆ
ಅವೆಲ್ಲವೂ ಕೂಡ ಈ ಒಂದು ಪ್ರಕರಣಕ್ಕೆ ಸ್ಫೋಟಕ ತಿರುವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಡ್ರೈವಿಂಗ್ ಸೀಟ್ ನಲ್ಲಿ ಈ ಮೋಹನ್ ಕುಳಿದಿರ್ತಾನೆ. ಆ ಸಂದರ್ಭದಲ್ಲಿ ಮಗುವಿನ ಹೊಟ್ಟೆಗೆ ಮೊಣಕೈನಿಂದ ಗುದ್ದಿದಂತಹ ಸಂದರ್ಭದಲ್ಲಿ ಆಕೆಯ ಕತ್ತನ್ನು ಕೂಡ ಹಿಸುಕಿರುವಂತದ್ದು. ಆ ಸಂದರ್ಭದಲ್ಲಿ ಶವವನ್ನ ಇಟ್ಕೊಂಡು ಹಲವಾರು ಕಡೆ ಓಡಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇದಾದ ಮೇಲೆ ಯಾವಾಗ ಮಗು ಮೃತಪಟ್ಟದ್ದಲ್ಲ, ಈಕೆಯ ಪ್ರಿಯಾಂಕಾ ಕೂಡ ಫುಡ್ ಪಾಯ್ಸನ್ ಆಗಿದೆ, ಆ ರೀತಿ ಆಗಿದೆ, ಈ ರೀತಿ ಆಗಿದೆ ಅಂತ ಕಥೆಯನ್ನು ಕೂಡ ಕಟ್ಟಿರುವಂತದ್ದು. ಹೀಗಾಗಿ ಪ್ರಿಯಾಂಕಾ ಅಕೌಂಟ್ ನಿಂದ ಈ ಆರೋಪಿ ಮೋಹನ್ ಏನಿದಾನಲ್ಲ, ಪ್ರಿಯಾಂಕಾ ಅಕ್ಕನಿಗೂ ಕೂಡ ಮಗುವಿನ ಅಕ್ಕನಿಗೆ ಮಗುವಿನ ಅಕ್ಕ ಅಂದ್ರೆ ದೊಡ್ಡೋಳು ಏನಿದ್ದಾಳೆ ಅಂದ್ರೆ 20 ವರ್ಷ ಆಗಿರುತ್ತೆ ಪ್ರಿಯಾಂಕಾ ಮದುವೆ ಆಗಿ, ಆಕೆಗೂ ಕೂಡ ವಯಸ್ಸಿಗೆ ಬಂದಿರ್ತಾಳೆ. ಆಕೆಗೂ ಕೂಡ ಒಂದು ಅಶ್ಲೀಲ ಮೆಸೇಜ್ ಅನ್ನು ಕೂಡ ಕಳಿಸಿರ್ತಾನೆ. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಎಡೆ ಮಾಡಿ ಕೊಟ್ಟಿದ್ದು, ಎಲ್ಲವನ್ನೂ ಕೂಡ ವೆರಿಫೈ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ. ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಿಯಾಂಕಾ ಕೂಡ ಮಾಸ್ಟರ್ ಪ್ಲಾನ್ ಮಾಡಿರ್ತಾಳೆ. ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದುಕೊಂಡಿರ್ತಾರೆ ಇಬ್ರು. ಅಂದ್ರೆ UDR ಪ್ರಕರಣ ಆದ್ಮೇಲೆ ನಿರೀಕ್ಷಣಾ ಜಾಮೀನನ್ನ ಈ ಮೋಹನ್ ಪ್ರಿಯಾಂಕಾ ಪಡ್ಕೊಂಡಿರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಕಾರಣ ಆಗುತ್ತೆ. ಮತ್ತೆ ಈಕೆ ಎಸ್ಕೇಪ್ ಆಗೋದಕ್ಕೂ ಕೂಡ ಸಖತ್ ಪ್ಲಾನ್ ಮಾಡಿರ್ತಾಳೆ. ಯಾವುದೇ ರೀತಿಯಲ್ಲಿ ಕ್ಯಾಶ್ ವಿಡ್ರಾ ಮಾಡದೇ ಇರುವಂತದ್ದು, ATM ಬಳಸದೇ ಇರುವಂತದ್ದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪೊಲೀಸರನ್ನು ಕೂಡ ಯಾಮಾರಿಸುವಂತಹ ಕೆಲಸ, ಮತ್ತು ಈ ಸಕಲೇಶ್ಪುರದಲ್ಲಿರುವಂತಹ ಸ್ನೇಹಿತರ ಮನೆಗೆ ಹೋಗ್ತಾಳೆ. ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಾಗುತ್ತಲ್ಲ, ಆ ಸ್ನೇಹಿತರ ಮನೆಯವರು ಕೂಡ ಈಕೆಯ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಅದಾದ್ಮೇಲೆ ರೆಸಾರ್ಟ್ಗೂ ಕೂಡ ಈಕೆಯನ್ನ ಶಿಫ್ಟ್ ಮಾಡಲಾಗುತ್ತೆ. ಇದಕ್ಕೂ ಬಿಫೋರು ಮೈಸೂರಲ್ಲೂ ಕೂಡ ಈಕೆಯ ವಾಸ್ತವ್ಯವನ್ನು ಕೂಡ ಹೂಡಿರ್ತಾಳೆ. ಹೀಗಾಗಿ ಪೊಲೀಸರು ಕೂಡ ಈಕೆಯ ಬೆಂಬಿದ್ದಿರುವಂತದ್ದು. ಆ ಸಂದರ್ಭದಲ್ಲಿ ಈಕೆ ರೆಸಾರ್ಟ್ ನಲ್ಲಿ ಲಾಕ್ ಆಗ್ತಾಳೆ. ರೆಸಾರ್ಟ್ ನಲ್ಲಿ ಲಾಕ್ ಆದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೈಡ್ರಾಮವನ್ನು ಕೂಡ ಕ್ರಿಯೇಟ್ ಮಾಡ್ತಾಳೆ. ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ನಂದೇನು ತಪ್ಪಿಲ್ಲ, ನನ್ನನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಆಂಗಲ್ ಅಲ್ಲಿ ಆಕೆ ಅರ್ಚಾಡೋದು ಕಿರ್ಚಾಡೋದು ಕೂಡ ಮಾಡ್ತಾಳೆ. ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ಇರುಸು ಮುರುಸು ಕೂಡ ಆಗತ್ತೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಈಕೆಯನ್ನ ಬಿಡದೆ ಅಲ್ಲಿಂದ ಕರ್ಕೊಂಡು ಬಂದು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಆ ಸಂದರ್ಭದಲ್ಲಿ ಈಕೆ ಕೂಡ ನಾನು ಇನ್ನೂ ಏನು ತಪ್ಪು ಮಾಡಿಲ್ಲ ಅನ್ನೋ ಒಂದು ಆಂಗಲ್ ನಲ್ಲೇ ಹೇಳ್ತಾ ಇರುವಂತದ್ದು. ಆದ್ರೆ ಆ ಮರಣೋತ್ತರ ಪರೀಕ್ಷೆ ದಿನ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿತ್ತು, ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಮತ್ತು ಹೊಟ್ಟೆಯ ಭಾಗದಲ್ಲಿ ಕೂಡ ಮಗುಗೆ ಗಾಯ ಆಗಿರುತ್ತೆ. ಹೀಗಾಗಿ ಸಾಕ್ಷ್ಯನಾಶ ಮಾಡೋದಕ್ಕೂ ಕೂಡ ಈ ಮೋಹನ್ ಹಾಗೂ ಪ್ರಿಯಾಂಕಾ ಸಾಕಷ್ಟು ಪ್ರಯತ್ನ ಪಟ್ಟಿರೋದು ಕೂಡ ಗೊತ್ತಾಗಿದೆ. ಸದ್ಯಕ್ಕೆ ಈ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸೂಕ್ಷ್ಮವಾದಂತಹ ಒಂದು ಹೇಳಿಕೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮತ್ತಷ್ಟು ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.